ಅಮ್ಮನ ಕನವರಿಕೆಯಲ್ಲೇ ಇದ್ದಂತ ದಾಸನಿಗೆ ನಿನ್ನೆ ತಾಯಿಯ ದರ್ಶನ ಆಗಿತ್ತು. ಬಳ್ಳಾರಿ ಜೈಲಿನಲ್ಲಿ ಐಷಾರಾಮಿ ಸೌಲಭ್ಯಗಳು ಇಲ್ಲದೆ ಮಂಕಾಗಿದ್ದಂತ ದರ್ಶನ್ಗೆ ತಾಯಿಯ ಮುಖ ನೋಡಿದ ಬಳಿಕ ಹೊಸ ಚೈತನ್ಯ ಬಂದಿದೆ. ಅದರಲ್ಲೂ ತಾಯಿ ಮೀನಾ ಅವರು ಹೇಳಿದಂತ ಅದೊಂದು ಮಾತು ದರ್ಶನ್ಗೆ ಧೈರ್ಯ ತಂದಿದೆ. ಹೆತ್ತಮ್ಮನ ಮಾತು ದರ್ಶನ್ ಲವಲವಿಕೆ. ನಿನ್ನೆ ಬಳ್ಳಾರಿ ಜೈಲಿಗೆ ಬಂದಿದ್ದ ಮೀನಾ ದರ್ಶನ್ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ಮೀನಾ ಭಾವುಕ ಆಗ್ತಾ ಇದ್ದಂತೆ ದರ್ಶನ್ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಇನ್ನು 28 ನಿಮಿಷದ ಮಾತುಕತೆ ವೇಳೆ ದರ್ಶನ್ಗೆ ತಾಯಿ ಧೈರ್ಯ ತುಂಬಿದ್ದಾರೆ. ರಾಜರಾಜೇಶ್ವರಿ ತಾಯಿ ಆಶೀರ್ವಾದವಿದೆ, ಹೆದರಬೇಡ, ಕೆಟ್ಟ ಗಳಿಗೆಯಲ್ಲಿ ಏನೋ ನಡೆದು ಹೋಗಿದೆ, ನಿನ್ನ ಜೊತೆ ನಾವಿದ್ದೇವೆ, ದೇವಿ ಕೃಪೆಯಿಂದ ನಿನಗೆ ಬೇಲ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದೇ ಮಾತಿನಿಂದ ದಾಸನಿಗೆ ಹೊಸ ಚೈತನ್ಯ ಬಂದಿದೆ. ನಿನ್ನೆವರೆಗೂ ಮಂಕಾಗಿದ್ದ ದಚ್ಚೋ ಇಂದು ಲವಲವಿಕೆಯಿಂದ ಇದ್ರಂತೆ. ಟಿವಿ ಬಂತು, ಚಾನಲ್ಗಳು ಬರ್ತಾ ಇಲ್ಲ. ದರ್ಶನ ಬೇಡಿಕೆಯಂತೆ ಸೆಲ್ಗೆ ಟಿವಿ ಬಂದಿದೆ ನಿಜ, ಆದ್ರೆ ಚಂದನ ಚಾನಲ್ ಸೇರಿದಂತೆ ಸರ್ಕಾರಿ ಚಾನಲ್ ಬಿಟ್ರೆ ಬೇರೆ ಚಾನಲ್ಗಳು ಬರ್ತಿಲ್ವಂತೆ. ಹೀಗಾಗಿ ಖಾಸಗಿ ಚಾನಲ್ ಹಾಕ್ರಿ ಅಂತ ದರ್ಶನ್ ಕೇಳಿದ್ದಾರೆ. ಆದ್ರೆ ಜೈಲರ್ ಮಾತ್ರ ನಿಯಮದ ಪ್ರಕಾರ ಏನಿದೆಯೋ ಅದನ್ನ ಮಾತ್ರ ಮಾಡ್ತೀವಿ ಎಂದಿದ್ದಾರೆ. ಹೀಗಾಗಿ ಟಿವಿ ಆಫ್ ಮಾಡಿ ದರ್ಶನ್ ಸೈಲೆಂಟ್ ಆಗಿದ್ರು. ಪ್ರೀತಿಯ ನೆನಪುಗಳು ಆಲ್ಬಂನಲ್ಲಿ 25 ಫೋಟೋ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಣೆ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧವು ರಿವೀಲ್ ಆಗಿತ್ತು. ವಿಷಯ ಅಂದ್ರೆ ಪವಿತ್ರ ಗೌಡ ಮನೆಯಲ್ಲಿ ಆಲ್ಬಮ್ ಸಿಕ್ಕಿದ್ದು, ಅದರಲ್ಲಿ ಇಬ್ಬರ 25 ಫೋಟೋಗಳಿವೆಯಂತೆ. ಫಾಂಡ್ ಮೆಮೊರೀಸ್ ಅಂದ್ರೆ ಪ್ರೀತಿಯ ನೆನಪುಗಳು ಅಂತ ಆಲ್ಬಮ್ಗೆ ಹೆಸರಿಡಲಾಗಿದೆ. ಈ ಎಲ್ಲ ಫೋಟೋಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಶಿವಪ್ರಸಾದ್ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.